ಅಧಿವೇಶನ ಆರಂಭಕ್ಕೆ ಮೊದಲೇ ವಿಪಕ್ಷ ನಾಯಕರಿಗೆ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಸ್ಪೆಷಲಿ ಆರ್ ಅಶೋಕ್ಗೆ ಭಿನ್ನಮತೀಯ ನಾಯಕರ ಬಗ್ಗೆ ಚಿಂತೆ ಕಾಡ್ತಾ ಇದೆ. ಯಾಕಂದ್ರೆ ನಾಯಕತ್ವದ ಬಗ್ಗೆ ಪ್ರಶ್ನೆ ಬಂದ್ಬಿಡುತ್ತೆ. ಕಲಾಪದಲ್ಲಿ ಪಕ್ಷಕ್ಕೆ ಮುಜುಗರ ಉಂಟು ಮಾಡುವಂತಹ ಆತಂಕ ಎದುರಾಗಿದೆ. ಶಸ್ತ್ರ ಸನ್ನದ್ಧರಾಗಿದ್ದರೂ ಕೂಡ ಆರ್ ಅಶೋಕ್ಗೆ ಕಾಡ್ತಾ ಇದೆ ಟೆನ್ಷನ್. ಭಿನ್ನಮತೀಯರು ಸದನಕ್ಕೆ ಹಾಜರಾಗದೇ ಇದ್ದರೆ, ಬೆಂಬಲ ಸೂಚಿಸದೇ ಇದ್ದರೆ, ಮತ್ತೆ ಅವರ ವಿರುದ್ಧ ಹೇಳಿಕೆಗಳನ್ನ ಕೊಡ್ತಾ ಇದ್ದರೆ ಏನ್ ಮಾಡೋದು ಅನ್ನುವಂತಹ ಟೆನ್ಷನ್. ರೆಬಲ್ ನಾಯಕರ ಬಗ್ಗೆ ಆತಂಕದಲ್ಲಿದ್ದಾರೆ ವಿರೋಧ ಪಕ್ಷದ ನಾಯಕ. ಎಸ್ ಟಿ ಸೋಮಶೇಖರ್ ಆಗಿರಬಹುದು, ಶಿವರಾಮ್ ಹೆಬ್ಬಾರ್ ಅವರಾಗಿರಬಹುದು, ಬಹಿರಂಗವಾಗಿ ಕಾಂಗ್ರೆಸ್ನ ಕಚೇರಿಗಳಲ್ಲಿ, ಕಾಂಗ್ರೆಸ್ನ ಸಮಾರಂಭಗಳಲ್ಲಿ, ಕಾಂಗ್ರೆಸ್ನ ನಾಯಕರ ಮನೆಗಳಲ್ಲಿ, ಕಚೇರಿಗಳಲ್ಲಿ ಕಾಣಿಸಿಕೊಂಡಿರುವಂತಹ ಸಾಕಷ್ಟು ಉದಾಹರಣೆಗಳನ್ನ ಕಂಡಿದ್ದೀವಿ. ಇದೆಲ್ಲದರ ಮಧ್ಯೆ ಯತ್ನಾಳ್ ಬಣ ಒಂದು ಆಗ್ಬಿಟ್ಟಿದೆ. ಯತ್ನಾಳ್ ಹಾಗೂ ರಮೇಶ್ ಜಾರಕಿಹೊಳಿ ಅವರ ಬಣ ಶಿವಮೊಗ್ಗದಲ್ಲಿ ಸಭೆ ಮಾಡ್ತಾರೆ, ವಿಜಯಪುರದಲ್ಲಿ ಪ್ರೆಸ್ ಮೀಟ್ ಮಾಡ್ತಾರೆ. ಸೊ ಪ್ರೆಸ್ ಮೀಟ್ ಮಾಡೋ ಮೂಲಕ ಅವರವರೇ ಸಭೆ ನಡೆಸ್ತಾರೆ. ಈ ನಾಯಕರ ಗುಂಪೆ ದೆಹಲಿಗೆ ಹೋಗುತ್ತೆ. ಸೊ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ನಡೆಸುತ್ತೆ. ಪಕ್ಷದಲ್ಲಿ ಬೇರೆ ಬೇರೆ ನಾಯಕರು, ಅದು ಆರ್ ಅಶೋಕ್ ಅವರಾಗಿರಬಹುದು, ಅದಕ್ಕಿಂತ ಹೆಚ್ಚಾಗಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಬಗ್ಗೆ ಸ್ಟೇಟ್ಮೆಂಟ್ಸ್ಗಳನ್ನ ಕೊಡ್ತಾರೆ. ಸೊ ಇದೆಲ್ಲವನ್ನ ನಾವು ಹೇಗೆ ತಗೊಂಡು ಹೋಗಬೇಕು, ಸೆಷನ್ನಲ್ಲಿ ಹೇಗೆ ಎದುರಿಸಬೇಕು ಅನ್ನುವಂತಹ ಟೆನ್ಷನ್ನಲ್ಲಿ ಆರ್ ಅಶೋಕ್ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಗಣಪತಿ ನೀಡ್ತಾ ಹೋಗ್ತಾರೆ. ಗಣಪತಿ, ಬಿಜೆಪಿಗೆ ಸಾಕಷ್ಟು ವಿಷಯಗಳು ಪ್ರಸ್ತಾಪ ಮಾಡೋದಕ್ಕೆ ಸರ್ಕಾರದ ವಿರುದ್ಧ ಇದ್ರೂ ಕೂಡ ಭಿನ್ನಮತೀಯರ ಟೆನ್ಷನ್ ಆರ್ ಅಶೋಕ್ ಅವರಿಗೆ ಮತ್ತು ವಿಜೇಂದ್ರ ಅವರಿಗೆ ಕಾಡ್ತಾ ಇದೆ. ಸೊ ಇದನ್ನ ಹೇಗೆ ಎದುರಿಸ್ತಾರೆ? ಅಶೋಕ್ ಅವರಿಗೆ ಎದುರಾಗಿರುವಂತ ಸವಾಲುಗಳು ಏನೇನು ಹಾಗಾದ್ರೆ? ಈ ಬಾರಿಯ ಅಧಿವೇಶನ ಅಶೋಕ್ ಅವರಿಗೆ ಅಗ್ನಿ ಪರೀಕ್ಷೆ ಅಂದರೆ ತಪ್ಪಾಗಲ್ಲ. ಯಾಕಂತಂದರೆ ಒಂದು ಕಡೆ ರೆಬಲ್ ಟೀಮ್ ಇರ್ಬೋದು, ಇನ್ನೊಂದು ಕಡೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಿರುವಂಥ MLAಗಳಿರ್ಬೋದು, ಹಾಗೆ BJPಯ ನಿಷ್ಠರು ಇರ್ಬೋದು. ಈ ಮೂವರಿಂದಲೂ ಕೂಡ ಎಲ್ಲೋ ಒಂದು ಕಡೆ ಟೆನ್ಷನ್ನ ಜಾಸ್ತಿ ಆಗಿರುವಂಥದ್ದು. ನೋಡಿ, ಈಗ ರೆಬಲ್ ನಾಯಕರ ವಿಚಾರಕ್ಕೆ ಬಂದಾಗ ಈಗ ಸದನದಲ್ಲಿ ಹಲವಾರು ವಿಚಾರಗಳನ್ನು ಚರ್ಚೆ ಮಾಡಬೇಕು, ಸರ್ಕಾರಕ್ಕೆ ಚಾಟಿ ಬೀಸಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಅಶೋಕ್ ಅವರಿದ್ದಾರೆ. ಈಗ ವಫ್ ವಿಚಾರವನ್ನು ಎತ್ಕೊಂಡಾಗ ರೆಬಲ್ ನಾಯಕರು ವಿಪಕ್ಷ ನಾಯಕರ ಬೆನ್ನಿಗೆ ಇರ್ತಾರಾ ಇರಲ್ವ ಅನ್ನೋದು ಕೂಡ ಪ್ರಶ್ನಾತೀತವಾಗಿದೆ. ಯಾಕೆ ನೋಡಿ, ರಾಜ್ಯಾಧ್ಯಕ್ಷರು ಕೂಡ ಒಂದು ತಂಡದಿಂದ ಪ್ರವಾಸ ಮಾಡ್ತಾರೆ, ಅಂದ್ರೆ ವಫ್ ವಿಚಾರವಾಗಿ. ಈ ರೆಬಲ್ ಟೀಮ್ ಅವರು ಕೂಡ ಒಂದಷ್ಟು ಪ್ರವಾಸವನ್ನು ಮಾಡಿ ಈಗಾಗಲೇ ವರದಿಯನ್ನು ಸಂಗ್ರಹ ಮಾಡಿದ್ದಾರೆ. ಆದರೆ ಸದನದಲ್ಲಿ ಯಾವ ವರದಿಯನ್ನು ಇಟ್ಟು ಅಶೋಕ್ ಅವರು ಪ್ರಸ್ತಾಪ ಮಾಡಬೇಕು? ಅಕಸ್ಮಾತ್ ರಾಜ್ಯಾಧ್ಯಕ್ಷರು ತಂದಿರುವಂತಹ ವರದಿಯನ್ನು ಇಟ್ಟು ಪ್ರಸ್ತಾಪ ಮಾಡಿದ್ದೇ ಆದಲ್ಲಿ, ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದೇ ಆದಲ್ಲಿ ರೆಬಲ್ ನಾಯಕರು ವಿಪಕ್ಷ ನಾಯಕರ ಬೆನ್ನಿಗೆ ನಿಲ್ತಾರ ಅನ್ನೋದು ಕೂಡ ಒಂದು ಪ್ರಶ್ನೆ. ಆದರೆ ಈಗ ರೆಬಲ್ ನಾಯಕರು ತಂದಿರುವಂತಹ ಒಂದಷ್ಟು ವರದಿ ಇದೆಯಲ್ಲ, ಅದರಲ್ಲಿ ರಾಜ್ಯಾಧ್ಯಕ್ಷರ ಟೀಮ್ ಕೂಡ ಇದೆ. ಹೀಗಾಗಿ ಆ ರಾಜ್ಯಾಧ್ಯಕ್ಷರ ಟೀಮು ರೆಬಲ್ ನಾಯಕರು ತಂದಿರುವಂತಹ ವರದಿಯನ್ನು ಒಪ್ಪಿ ಸದನದಲ್ಲಿ ಅಶೋಕ್ ಅವರ ಬೆನ್ನಿಗೆ ನಿಲ್ತಾರ? ಈ ರೀತಿಯಾದಂಥ ಪ್ರಶ್ನೆ ಜೊತೆಗೆ ಟೆನ್ಷನ್ ಕೂಡ ಆರ್ ಅಶೋಕ್ ಅವರಿಗೆ ಆರಂಭ ಆಗಿರುವಂಥದ್ದು. ಇದು ಒಂದು ಹಂತ. ಕೇವಲ ರೆಬಲ್ ನಾಯಕರದ್ದು ಅಷ್ಟೇ ಅಲ್ಲ, ರೆಬಲ್ ನಾಯಕರು ಈಗಾಗಲೇ ಯತ್ನಾಳ್ ಅವರು ಇರ್ಬೋದು, ರಮೇಶ್ ಜಾರಕಿಹೊಳಿ ಇರ್ಬೋದು, ಹಾಗೆ BP ಹರೀಶ್, ಈ ಮೂವರು ನಾಯಕರು ಸದನದಲ್ಲಿ ಯಾವೆಲ್ಲ ವಿಚಾರಕ್ಕೆ ಅಶೋಕ್ ಅವರ ಬೆನ್ನಿಗೆ ನಿಂತು ಸಪೋರ್ಟ್ ಮಾಡ್ತಾರೆ ಅನ್ನೋದು ಕೂಡ ಒಂದು ಪ್ರಶ್ನೆ. ಆದರೆ ಇನ್ನು ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಮಾಡ್ತಿರುವಂಥ ಒಂದಷ್ಟು ಶಾಸಕರಿದ್ದಾರೆ. ಅದೇ ಶಿವರಾಮ್ ಹೆಬ್ಬಾರ್ ಅವರು ಇರ್ಬೋದು, ಹಾಗೆ ಎಸ್ ಟಿ ಸೋಮಶೇಖರ್ ಅವರು. ನೋಡಿ, ಸರ್ಕಾರದ ವಿರುದ್ಧ ಹಲವಾರು ಹಸ್ತಗಳು, ಬಾಣಂತಿಯ ಪ್ರಕರಣ ಆಗಿರ್ಬೋದು, ಸಾವಿನ ಪ್ರಕರಣ ಇರ್ಬೋದು, ಹಾಗೆ ವಫ್ ಇರ್ಬೋದು, ಈ ಎಲ್ಲಾ ವಿಚಾರಗಳು ಪ್ರಸ್ತಾಪ ಮಾಡುವಾಗ ಈ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿದಂತಹ ನಾಯಕರು ಅಶೋಕ್ ಅವರ ಬೆನ್ನಿಗೆ ನಿಲ್ತಾರ ಅಥವಾ ವಾಕೌಟ್ ಮಾಡ್ತಾರ ಅಥವಾ ಸರ್ಕಾರದ ವಿರುದ್ಧ ನಾವ್ಯಾಕೆ ಮಾತಾಡಬೇಕು, ನಾವೀಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ಒಂದಷ್ಟು ಗುರುತಿಸಿಕೊಂಡಿದ್ದೀವಿ, ಈ ಹಿನ್ನೆಲೆಯಲ್ಲಿ ಸೈಲೆಂಟ್ ಆಗಿರ್ತಾರ? ಈ ಎಲ್ಲಾ ವಿಚಾರಗಳು ಆರ್ ಅಶೋಕ್ ಅವರಿಗೆ ಒಂದಷ್ಟು ಟೆನ್ಷನ್ ಅನ್ನ ತಂದಿರುವಂಥದ್ದು. ಇನ್ನು ಮೂರನೇ ವಿಚಾರಕ್ಕೆ ಬರೋದಾದ್ರೆ, ನೋಡಿ, BJPಯ ನಿಷ್ಠರು ಅಂತ ಇದಾರಲ್ಲ, ಈಗಲೂ ಕೂಡ ಆರ್ ಅಶೋಕ್ ಅವರನ್ನ ವಿಪಕ್ಷ ನಾಯಕರು ಅಂತ ನಂಬಕ್ಕಾಗ್ತಿಲ್ಲ. ಯಾಕಂತಂದ್ರೆ ಆರ್ ಅಶೋಕ್ ಅವರು ಮಾಡ್ಕೊಂಡಿರುವಂತಹ ಈ ಹೊಂದಾಣಿಕೆ ರಾಜಕಾರಣ ಇದೆಯಲ್ಲ, ಅದನ್ನ ಯಾವುದೇ ಕಾರಣಕ್ಕೂ ಕೂಡ BJPಯ ನಿಷ್ಠರು ಅಂದ್ರೆ MLAಗಳು ಒಪ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಆರ್ ಅಶೋಕ್ ಅವರು ಏನೇ ಕೂಡ ಪ್ರತಿಭಟನೆ ಇರ್ಬೋದು ಅಥವಾ ಸರ್ಕಾರದ ವಿರುದ್ಧ ಮುಗಿಬೀಳ್ಬೇಕಾದ್ರೂ ಕೂಡ ಇದೇ BJPಯ ನಿಷ್ಠರು ಅಥವಾ MLAಗಳು ಒಪ್ತಾರಾ ಅಥವಾ ಏನಾದರೂ ಕೂಡ ಹೊಂದಾಣಿಕೆ ಆಗ್ತಾ ಇದೆ, ನಾವು ಇದಕ್ಕೆ ಒಪ್ಪಲ್ಲ ಅಂತ ಅಧಿವೇಶನದಿಂದ ಹೊರಗಡೆ ಹೋಗ್ತಾರ? ಹೀಗಾಗಿ ಈ ವಿಚಾರಗಳು ಕೂಡ ಆರ್ ಅಶೋಕ್ ಅವರಿಗೆ ಒಂದಷ್ಟು ಟೆನ್ಷನ್ ಅಂತಂದಿರುವಂಥದ್ದು. ಒಟ್ಟಾರೆಯಾಗಿ ಹೇಳೋದಾದ್ರೆ ರೆಬಲ್ ನಾಯಕರ ಒಂದಷ್ಟು ಬಣ ರಾಜಕೀಯ ಇರ್ಬೋದು, ಪಕ್ಷ ವಿರೋಧಿಗಳ MLAಗಳ ಚಟುವಟಿಕೆ ಇರ್ಬೋದು, ಇವಕ್ಕೆಲ್ಲಕ್ಕೂ ಕೂಡ ಈಗಾಗಲೇ ಹೈಕಮಾಂಡ್ ಮುಖಾಂತರ ಆರ್ ಅಶೋಕ್ ಅವರು ಕಡಿವಾಣವನ್ನು ಹಾಕಿದ್ದಾರೆ. ಅಂದ್ರೆ ಅಧಿವೇಶನದಲ್ಲಿ ನಾನು ಚರ್ಚೆ ಮಾಡುವಾಗ ನನ್ನ ಜೊತೆಗೆ ಈ ಎಲ್ಲ ನಾಯಕರು ನಿಲ್ಬೇಕು, ಈ ಮೂಲಕ ಒಂದಷ್ಟು ಸ್ಪಷ್ಟ ಸಂದೇಶವನ್ನು ಹೈಕಮಾಂಡ್ ನಾಯಕರ ಮೂಲಕ ಈಗಾಗಲೇ ಆರ್ ಅಶೋಕ್ ಅವರು ಕೊಡಿಸಿರುವಂಥದ್ದು. ಆದರೆ ಅಧಿವೇಶನ ಇವತ್ತಿಂದ ಆರಂಭ ಆಗ್ತಾ ಇದೆ. ಈ ಎಲ್ಲಾ ನಾಯಕರು ಆರ್ ಅಶೋಕ್ ಅವರ ಪರವಾಗಿ ನಿಂತು ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತಾರ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಇರುವಂತದ್ದು. ಸಭಾ, ಥ್ಯಾಂಕ್ ಯು ಗಣಪತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.